ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಾಯಿ ಲೀಲಾವತಿ ನೆನೆದು ನಟ ವಿನೋದ್ ರಾಜ್ ಕಣ್ಣೀರಿಟ್ಟಿದ್ದಾರೆ. 59 ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ ವಿನೋದ್ ರಾಜ್. ಈ ವೇಳೆ ತಾಯಿ ಲೀಲಾವತಿಯನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ನಟ ವಿನೋದ್ ರಾಜ್. ನಟ ವಿನೋದ್ ರಾಜ್ ಅವರಿಗೆ ಇವತ್ತು 59ನೇ ವರ್ಷದ ಹುಟ್ಟುಹಬ್ಬ. ಈ ವೇಳೆ ತಾಯಿ ಲೀಲಾವತಿಯನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜನೆ ಕೂಡ ಮಾಡಿದ್ದಾರೆ. ಸೋಲದೇವನಹಳ್ಳಿ ತೋಟದಲ್ಲಿ ನೂರಾರು ಜನರಿಗೆ ಆರೋಗ್ಯ ಸೇವೆಯನ್ನ ಮಾಡಿದ್ದಾರೆ. ಗಣ್ಯರಿಂದ ನಟ ವಿನೋದ್ ರಾಜ್ ಅವರಿಗೆ ಸನ್ಮಾನ ಶುಭಾಶಯಗಳು ಕೂಡ ಬಂದಿದೆ. ಅಮ್ಮ ಅಮ್ಮ ಅಂತ ಹಾಡಿ ಭಾವುಕರಾಗಿದ್ದಾರೆ ವಿನೋದ್ ರಾಜ್. ಸಂಭ್ರಮಕ್ಕಿಂತ ಸೇವೆಗೆ ಆದ್ಯತೆ ನೀಡಿ ಮಾದರಿಯಾಗಿದ್ದಾರೆ ವಿನೋದ್ ರಾಜ್. ಇವತ್ತು ವಿನೋದ್ ರಾಜ್ ಅವರಿಗೆ 59ನೇ ವರ್ಷದ ಹುಟ್ಟುಹಬ್ಬ. ಈ ವೇಳೆ ತಾಯಿ ಲೀಲಾವತಿ ಅವರನ್ನ ನೆನಪು ಮಾಡಿಕೊಂಡು ಕಣ್ಣೀರಿಟ್ಟಿದ್ದಾರೆ. ತಾಯಿ ಅಂದ್ರೆ ತುಂಬಾನೇ ಪ್ರೀತಿ ಅವರಿಗೆ. ಇನ್ನು ಅವರ ಸ್ಮಾರಕವನ್ನ ಕೂಡ ಕಟ್ಟಿಸಿದ್ದಾರೆ ಸೋಲದೇವನಹಳ್ಳಿಯಲ್ಲಿ. ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಳ್ತಲ್ಲ, ಅದರ ಬದಲು ಸೇವೆ ಮಾಡ್ತಾ ಇದ್ದಾರೆ. ಜನರಿಗೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಸೇವೆ ಮಾಡ್ತಾ ಇದ್ದಾರೆ. ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಇನ್ನು ಸಂಭ್ರಮಕ್ಕಿಂತ ಸೇವೆಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ. ಈ ಒಂದು ಹುಟ್ಟುಹಬ್ಬ ದಿನ ಅಂತ ಮಾತ್ರ ಅಲ್ಲ, ಅವರು ಯಾವಾಗಲೂ ಜನಸೇವೆ ಮಾಡ್ತಾನೆ ಇರ್ತಾರೆ. ಈ ಒಂದು ವೇಳೆಯಲ್ಲಿ ತಾಯಿಯನ್ನ ನೆನಪು ಮಾಡಿಕೊಂಡು ಕಣ್ಣೀರಿಟ್ಟಿದ್ದಾರೆ. ವಿತರಣೆ ಮಾಡಲಾಗುತ್ತೆ. ಎಲ್ಲರಲ್ಲೂ ಒಂದು ವಿನಂತಿ, ಸನ್ಮಾನ ಮಾಡಿದ್ದು ತಮಗೆಲ್ಲ ಸುಮಾರು ಕಾಲಗಳು ಇಂಡಸ್ಟ್ರಿನಲ್ಲಿ ಶ್ರಮಪಟ್ಟು ನಿರ್ಮಾಪಕರಾಗಿ ಭಗವಂತನ ದೇವರಲ್ಲೇನೆ ಅಭಿಮಾನಿಗಳಲ್ಲೇನೆ ನಾವು ಕಾಣಬೇಕು. ಅದಕ್ಕೆ ಅಣ್ಣವರ ಅಭಿಮಾನಿ ದೇವರುಗಳು ಅಂತ ಹೇಳಿದ್ದು ಹೇಳ್ತಾ ಇದ್ದೀನಲ್ಲ. ಇನ್ನೂ 100 ಜನ್ಮ ಬಂದರು, ಇನ್ನೂ ಎಷ್ಟು ಸಾಫ್ಟ್ವೇರ್ ಯುಗ ಬಂದರು, ಟೆಸ್ಟ್ ಟ್ಯೂಬ್ ಬೇಬಿ ಬರ್ಬೋದು, ಇನ್ನೊಂದು ಬರ್ಬೋದು. ಆದರೆ ತಾಯಿಯಷ್ಟು ಶ್ರೇಷ್ಠವಾಗಿ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಅವಳು ನವಮಾಸಗಳು ನಮ್ಮನ್ನು ಹೆತ್ತು ಈ ಭೂಮಿ ಮೇಲೆ ಬೆಳೆಸಿ ಇಷ್ಟು ಎತ್ತರಕ್ಕೆ ಮಾಡಿ ನಮ್ಮನ್ನು ಒಂದು ವ್ಯಕ್ತಿತ್ವವನ್ನು ತಗೊಂಬಂದು ನಿಲ್ಲಿಸ್ತಾಳಲ್ಲ, ಅಷ್ಟು ಒಂದು ಇದು ಬಂದು ತಾಯಿಗೆ ಸೇರುತ್ತೆ. ನಾ ಹೇಳ್ತಾ ಇದ್ದೀನಿ, ತಂದೆ ತಾಯಿನ ಯಾವ ಕಾಲಕ್ಕೂ ಯಾರು ನಿಕೃಷ್ಟವಾಗಿ ಕಾಣಬೇಡಿ, ಕೇವಲವಾಗಿ ಕಾಣಬೇಡಿ, ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ. ಈ ಗಳಿಗೆವರೆಗೂ ನಾನು ಸತ್ಯವಾಗ್ಲೂ ಹೇಳ್ತೀನಿ, ನಮ್ಮಮ್ಮನ ನಾನು ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ಹೆಜ್ಜೆ ಹೆಜ್ಜೆಗಳು ನನ್ನ ಜೊತೆನಲ್ಲೂ ನನ್ನ ತಾಯಿಯವರು ಸುತ್ತಾ ಇದ್ದಾರೆ ಅನ್ನುವಂಥ ನಂಬಿಕೆ ನನಗಿದೆ. ಈಗಲೂ ನನ್ನ ತಾಯಿಯವರು ಪಕ್ಕದಲ್ಲೇ ಇದ್ದಾರೆ ಅನ್ನುವಂಥ ನನಗೆ ಭಾಸವಾಗುತ್ತೆ. ಖಂಡಿತ ಈಗ ಯಾವುದಿಗೆ 1-2 ಮಾತು ನಾನು ತೊದಲಾಗಿ ನೋಡಿದ್ರು, ಸರಿಯಾಗಿ ನೋಡಿದ್ರೆ ಅದು ನನ್ನ ತಾಯಿಯವ್ರು ನುಡಿದ್ದಾರೆ ಅಂತ ತಿಳ್ಕೊಳ್ಳಿ. ತೊದಲು ಬಿಟ್ಟರೆ ಖಂಡಿತ ವಿನೋದ್ ರಾಜ್ ನುಡಿದಿದ್ದಾರೆ ಅಂತ ತಿಳ್ಕೊಳ್ಳಿ. ಏನೂ ಇಲ್ಲ, ಬೆಳಗ್ಗೆ ಎದ್ದು ಅವ್ರ ಪಾದ ಹಿಡ್ಕೊಂಡು ನಮಸ್ಕಾರ ಮಾಡಿ, ಹೌದಕ್ಕಂದ ಇಷ್ಟು ವರ್ಷ ಕಾಲ ನನ್ನ ಜೊತೆಲೇ ಕಳೆದ್ಬಿಟ್ಟಿಯಾ, ಏನು ನಿನ್ನ ಜೀವನ ಅಂತ ಕೇಳಿದ್ರು. ಏನು ನನ್ನ ಜೀವನ, ನಿನ್ನ ನೋಡಿ ನಾನು ಬಾಳಿರೋದು ಬದುಕಿರೋದು, ನೀನಿರೋವರೆಗೂ ನನ್ನ ಜೀವನ ಇರಲಿ ಅಂತ ಹೇಳಿದೆ. ಈ ಅಮ್ಮ ಬಿಟ್ರು ಭಾರಿ ಕಷ್ಟ ಆಗತ್ತೆ ರೀ. ಅಷ್ಟು ಪ್ರೀತಿ ಮಾಡಬಾರ್ದಾಗಿತ್ತಮ್ಮ ನಮ್ಮನ್ನು ಅಂತ ಕೂಡ ಅನ್ನಿಸ್ತದೆ ಒಂದೊಂದು ಸರಿ. ಅದೇನೋ ಇರಲಿ ಬಿಡಿ, ಪರವಾಗಿಲ್ಲ. ಇನ್ನೂ ಒಂದು ಜನ್ಮ ಬಂದರು, ಮತ್ತೊಂದು ಜನ್ಮ ಬಂದರು, ಅಭಿಮಾನಿಗಳಿಗೆ ನಾನು ಆ ಅಭಿಮಾನದ ಋಣ ತೀರ್ಸೋಕ್ಕೆ ಮತ್ತೆ ವಾಪಸ್ ಬರಬೇಕು. ತಾಯಿ ಋಣ ಅಂತೂ ತೀರ್ಸೋಕ್ಕಾಗಲ್ಲ, ಮತ್ತೆ ಆ ಅಮ್ಮನ ಹೊಟ್ಟೆಲೇ ನಾನು ಹುಟ್ಟು ಬರಬೇಕು ಅಷ್ಟೇ. ಇನ್ನೇನು ಕೇಳ್ಕೊಳ್ಳೋಣ. ನೀ ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ ನಾ ಕಾಣದ ಆನಂದವು ನೂರಾರು ಜನ್ಮದಲ್ಲೂ ನೀ ಹಾಡಲಾಲಿ ಹಾಡೆ ನಾನೆಂದು ಕೇಳಬೇಕು, ಸಂತೋಷ ಹೊಂದಬೇಕು. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ.